The elders became anxious. A meeting was called. All agreed that such a state of affairs had so far been unknown in the history of workers' paradise. The elders became anxious means ಹಿರಿಯರು ಚಿಂತಿತರಾದರು. ಒಂದು ಸಭೆಯನ್ನು ಕರೆಯಲಾಯಿತು. Meeting was called. ಒಂದು ಸಭೆಯನ್ನು ಕರೆಯಲಾಯಿತು. All agreed that such a state of affairs has so far been unknown in the history of workers' paradise. ಈ ರೀತಿಯ ಪರಿಸ್ಥಿತಿ ಇದುವರೆಗೆ ವರ್ಕರ್ಸ್ ಪ್ಯಾರಡೈಸ್ ಇತಿಹಾಸದಲ್ಲಿ ಎಂದಿಗೂ ನಡೆಯಲಿಲ್ಲ ಎಂದು ಎಲ್ಲರೂ ಒಪ್ಪಿಕೊಂಡರು. The aerial messenger hurried in, bowed before the elders and made a confession. He confessed his mistake to the gathered elders. Aerial messenger ಅಂದ್ರೆ ಏಂಜಲ್ ಆಕಾಶದಿಂದ ಬಂದು ಆಕಾಶದೂತನು ತುರ್ತಾಗಿ ಒಳಗೆ ಬಂದು ಹಿರಿಯರ ಮುಂದೆ ತಲೆಬಾಗಿ ತನ್ನ ತಪ್ಪನ್ನು ಒಪ್ಪಿಕೊಂಡನು. ಏನ್ ಮಾಡ್ತದೆ, ಏಂಜಲ್ ಬಂದು ಎಲ್ಡರ್ಸ್ ಮುಂದೆ ಹಿರಿಯರ ಮುಂದೆ ಬಂದು ತಲೆಬಾಗಿ ತನ್ನ ತಪ್ಪನ್ನು ಒಪ್ಪಿಕೊಳ್ತದೆ. I brought a wrong man into this paradise, he said. It is all because of him. ಅವನು ಹೇಳಿದನು, ನಾನು ತಪ್ಪಾದ ವ್ಯಕ್ತಿಯನ್ನು ಈ ಸ್ವರ್ಗಕ್ಕೆ ತಂದಿದ್ದೇನೆ. ಇವೆಲ್ಲವೂ ಅವರ ಕಾರಣದಿಂದಾಗಿದೆ. ಏಂಜಲ್ ಏನು ಹೇಳ್ತದೆ, ನಾನೊಂದು ತಪ್ಪಾದ ವ್ಯಕ್ತಿಯನ್ನು ಇಲ್ಲಿ ತಂದಿದ್ದೇನೆ, ಇದೆಲ್ಲ ಅವನಿಂದಾಗಿ ಆಗ್ತಾ ಇದೆ ಅಂತ. The man was summoned. As he came, the elders saw his fantastic dress, his quaint brushes, his paints, and they knew at once that he was not the right sort for workers' paradise. ಆ ಮನುಷ್ಯನನ್ನು ಕರೆಯಿಸಲಾಯಿತು. ಅವನು ಬಂದಾಗ ಹಿರಿಯರು ಅವನ ವಿಚಿತ್ರ ಉಡುಪು, ಅಸಾಮಾನ್ಯ ಕುಂಚಗಳು ಅಂದರೆ ಪೇಂಟ್ ಬ್ರಷ್ ಮತ್ತು ಬಣ್ಣಗಳನ್ನು ನೋಡಿದರು. ಅವನು ವರ್ಕರ್ಸ್ ಪ್ಯಾರಡೈಸ್ಗೆ ತಕ್ಕವನಲ್ಲ ಎಂದು ಅವನಿಗೆ ತಕ್ಷಣ ತಿಳಿಯಿತು. ಏನಾಗ್ತದಂದ್ರೆ ಆ ಮನುಷ್ಯನನ್ನ ಕರೀತಾರೆ, ರಾಂಗ್ ಮ್ಯಾನ್ ಅನ್ನ ಕರೀತಾರೆ. ಅವನ ಡ್ರೆಸ್ಸಿಂಗ್ ಸ್ಟೈಲ್, ಅವನ ಪೇಂಟ್ ಬ್ರಷ್, ಪೇಂಟ್ಸ್ ಎಲ್ಲ ನೋಡಿ ವರ್ಕರ್ಸ್ ಪ್ಯಾರಡೈಸ್ ಅಲ್ಲಿ ಇರೋರಿಗೆ ತಕ್ಷಣ ಗೊತ್ತಾಯ್ತು ಇವನು ಇಲ್ಲಿಗೆ ಸೇರಿದವನಲ್ಲ ಅಂತ. Stiffly the president said, "This is no place for the like of you. You must leave." ವರ್ಕರ್ಸ್ ಪ್ಯಾರಡೈಸ್ನ ಪ್ರೆಸಿಡೆಂಟ್ ಹೇಳ್ತಾನೆ, ಅಧ್ಯಕ್ಷನು ಗಟ್ಟಿಯಾಗಿ ಹೇಳಿದನು, ನಿನ್ನಂಥವನಿಗೆ ಇದು ಸರಿಯಾದ ಸ್ಥಳವಲ್ಲ, ನೀನು ಇಲ್ಲಿಂದ ಹೋಗಬೇಕು. The man sighed in relief and gathered up his brush and paints. But as he was about to go, the girl of the silent torrent came up tripping and cried, "Wait a moment, I shall come with you." ಆ ಮನುಷ್ಯ ನೆಮ್ಮದಿಯಿಂದ ನಿಟ್ಟುಸಿರು ಬಿಟ್ಟು ತನ್ನ ಕುಂಚಗಳನ್ನು ಮತ್ತು ಬಣ್ಣಗಳನ್ನು ಕೂಡಿಸಿಕೊಂಡನು. ಅವನೇನ್ ಮಾಡ್ತಾನೆ, ಖುಷಿಯಿಂದ ಅಂತ ನಿಟ್ಟುಸಿರು ಬಿಟ್ಟು ಬ್ರಷ್ ಮತ್ತೆ ಪೇಂಟ್ ಅನ್ನ ಕೂಡಿಸ್ತಾನೆ. ಆದರೆ ಅವನು ಹೋಗಲು ಸಿದ್ಧವಾಗುತ್ತಿದ್ದಾಗ ಆ ಮೌನ ಹೊಳೆಯ ಹುಡುಗಿ ಓಡ್ತಾ ಬಂದಳು. ಆ ಹೊಳೆ ಹತ್ರ ಇರುವಂತ ಹುಡುಗಿ ಓಡ್ತಾ ಬರ್ತಾಳೆ ಅವನ ಹತ್ರ. ಒಂದು ತಕ್ಷಣ ತಡಿ, ನಾನು ನಿನ್ನ ಜೊತೆಗೆ ಬರುತ್ತೇನೆ ಎಂದು ಕೂಗಿದಳು. ಏನಾಗುತ್ತಂದ್ರೆ ಅವನು ಹೋಗ್ಲಿಕ್ಕೆ ರೆಡಿ ಆಗ್ತಾ ಇರುವಾಗ ಹುಡುಗಿ ಬಂದು, ಒಂದ್ ನಿಮಿಷ ನಿಲ್ಲು, ನಾನು ನಿನ್ ಜೊತೆ ಬರ್ತೇನೆ ಅಂತ ಹೇಳ್ತಾಳೆ. The elders gasped in surprise. Never before had a thing like this happened in workers' paradise, a thing that had no meaning and no purpose at all. ಹಿರಿಯರಿಗೆ ಏನಾಗುತ್ತೆ, ಅವ್ರ ರಿಯಾಕ್ಷನ್ ಹೇಗಿರುತ್ತೆ, ಆಶ್ಚರ್ಯ ಆಗುತ್ತೆ. ಹಿರಿಯರು ಆಶ್ಚರ್ಯದಿಂದ ಉಸಿರೆಳೆದರು. ಗ್ಯಾಸ್ಪ್ಡ್ ಅಂದ್ರೆ ಉಸಿರೆಳೆಯೋದು. ಇದಕ್ಕೂ ಮೊದಲು ವರ್ಕರ್ಸ್ ಪ್ಯಾರಡೈಸ್ನಲ್ಲಿ ಇಂತಹ ಘಟನೆ ಎಂದಿಗೂ ನಡೆದಿರಲಿಲ್ಲ. ಅರ್ಥವೂ ಇಲ್ಲದ, ಉದ್ದೇಶವೂ ಇಲ್ಲದ ಒಂದು ಘಟನೆ. ಏನಾಗುತ್ತಂದ್ರೆ ಹಿರಿಯರಿಗೆ ಆ ಹುಡುಗಿ ನಾನು ಬರ್ತೇನೆ ಅಂತ ಹೇಳಿದ್ದು ಸರ್ಪ್ರೈಸ್ ಆಗುತ್ತೆ. ಈ ತರ ಮುಂಚೆ ಯಾವತ್ತೂ ನಡೀಲೇ ಇಲ್ಲ, ಯಾವುದೇ ಒಂದು ಉದ್ದೇಶ ಇಲ್ಲ, ಅರ್ಥ ಇಲ್ಲದ ಒಂದು ಘಟನೆ ಅಂತ
ಹೇಳ್ತಾರೆ. ರಾಂಗ್ ಮ್ಯಾನ್ ಇಂದಾಗಿ ಹುಡುಗಿಯ ಬಿಹೇವಿಯರ್ ಅಲ್ಲಿ ಚೇಂಜಸ್ ಬರುತ್ತೆ. ಅಂದ್ರೆ ಆ ಹುಡುಗಿ ರಾಂಗ್ ಮ್ಯಾನ್ ಇಂದಾಗಿ ಬದಲಾಗ್ಬಿಟ್ಟಿದ್ದಾಳೆ, ಟೋಟಲಿ ಬದಲಾಗ್ಬಿಟ್ಟಿದ್ದಾಳೆ. ಅವನ ಜೊತೆ ಹೋಗ್ಲಿಕ್ಕೂ ರೆಡಿ ಆಗಿದ್ದಾಳೆ. ನಿಮಗೆ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್, ಶೇರ್, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.